कर्नाटक मादिगा वेलफेयर एसोसिएशन बीदर की ओर से बीदर के पत्रिका भवन में एक प्रेस मीट आयोजित की गई। यह प्रेस मीट कर्नाटक मादिगा वेलफेयर एसोसिएशन बीदर के अध्यक्ष स्वामीदास कैंपेनोर के नेतृत्व में की गई। इस प्रेस मीट में माननीय जिला कलेक्टर की कार्रवाई की निंदा की गई, जिन्होंने हिंदू राष्ट्रीय सतर्कता समिति की ओर से हिंदू जन जागरूकता खुली बैठक को प्रतिबंधित करने का आदेश जारी किया था। उन्होंने कहा कि दिनांक 8 दिसंबर 2024 रविवार शाम 4 बजे बीदरनगर के विद्यालय परिसर में हिंदू राष्ट्रीय सतर्कता समिति द्वारा आयोजित हिंदू जन जागरण खुली बैठक पर अचानक प्रतिबंध लगाया जाना निंदनीय है। लोकतांत्रिक व्यवस्था में सभी को अपनी बात कहने का अधिकार है। बाबा साहेब अम्बेडकर द्वारा दिया गया मेहमानों को बैठक में आने और न बोलने पर रोक लगाना कहां तक सही है, इसकी पृष्ठभूमि क्या है, जनता को यह जानना होगा कि यह प्रतिबंध किसके दबाव में लगाया जा रहा है। इस अवसर पर कमल हासन भावीदुड्डी, शिवराज नालवलकर, डॉक्टर जेम्स वेंकटराव पाटिल, सूर्यकांत बेल्लूर, सुरेश यंदुड्डी, सिद्धार्थ के अलावा अन्य उपस्थित थे। केपी न्यूज के लिए कैमरामैन महेश टिग्गे का कवरेज। हिंदू राष्ट्रीय जागरण समिति वतीन हिंदू जनजागृति ಕಾರ್ಯಕ್ರಮವನ್ನ ಏರ್ಪಾಡಾಗಿತ್ತು। ಇದರಲ್ಲಿ ಹಿಂದೂ ಸಮಾಜದ ಒಂದು ಹೆಸರು ಹೇಳಿ ಸರ್, ನೀವು ಹೆಸರು ಹೇಳಿ, ಫಸ್ಟ್ ಹೇಳ್ತಾರೆ ನಾನೇ ಹೇಳಿ, ರೈಟ್ ರೈಟ್। ಮೊದಲನೇದಾಗಿ ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೇನೂರ್, ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್। ಅದೇ ರೀತಿಯಿಂದ ಸೀಮನ್ ಅಂತ ಮುಖಂಡರು ಅವರ, ಅದೇ ರೀತಿಯಿಂದ ಸಿದ್ಧಾರ್ಥ್ ಅಂತ ಅವರು ಕೂಡ ಮುಖಂಡರು ಬೀದರ್, ಶಿವರಾಜ್ ನೆಲವಳ್ಕರ್ ಜಿಲ್ಲಾ ಕಾರ್ಯದರ್ಶಿಗಳು, ಆಮೇಲೆ ನಮ್ಮ ನೆಲವಳ್ಕರ್, ವೆಂಕಟರಾವ್ ಪಾಟೀಲ್ ಹಿಂದೂ ಮುಖಂಡರು ಬೀದರ್, ಅದೇ ರೀತಿ ಸುರೇಶ್ ಎನ್ ದೊಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್, ಜಾನ್ಸನ್ ಕಮಲಸನ್ ಬಾವಿದೊಡ್ಡಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಮಾದಿಗ। ಬೇರೆ ಬೇರೆ ಒಂದು ಧರ್ಮಗಳನ್ನ ಓಲೈಕೆಗಾಗಿ ಹಿಂದೂ ಸಮಾಜದ ಒಂದು ಸಭೆಗಳನ್ನ ಕಡಿವಾಣ ಹಾಕ್ತಕ್ಕಂತ ಪ್ರಯತ್ನ ಮಾಡ್ತಾ ಇದೆ ಅಂತ ನಮಗನಿಸ್ತಾ ಇದೆ। ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು। ಇವತ್ತು ರಾಜ್ಯದಲ್ಲೇ ಆಳುವ ಸರ್ಕಾರಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ಸಮಾಜದ ಬೆಳವಣಿಗೆ ನೀವುಗಳು ಸಹಿಸ್ತಕ್ಕಂಥವ್ರಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛಪಡ್ತೀನಿ। ಅಲ್ಲಿ ಏನು ತಪ್ಪುಗಳು ನಡೀತಾ ಇತ್ತು, ಒಂದು ಬಹಿರಂಗ ಸಭೆಯಲ್ಲಿ ಹಿಂದೂ ಸಮಾಜದ ಐಕ್ಯತೆ ಬಗ್ಗೆ ಬಹಿರಂಗ ಸಭೆ ಇತ್ತು, ಅವ್ರು ಬಂದ್ ಏನಾದ್ರೂ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಹೋಗ್ಲಿ, ಅವರು ವೇದಿಕೆ ಮೇಲೆ ಬರ್ಲಿಕ್ಕೂ ಕೂಡ ಆಗಿಲ್ಲ, ಅದು ನಿರ್ಬಂಧನೆ ಆಯ್ತು। ಸಂಘಟನೆದವರು ಕಾರ್ಯಕ್ರಮ ಮಾಡಲಿಕ್ಕೆ ಇಚ್ಛಿಸಿದ್ರಲ್ಲ, ಒಂದು 144 ಮಾಡಿದ್ರಿ। ಸಂಘಟನೆದವರು ಹಿಂದೂ ರಾಷ್ಟ್ರೀಯ ಸಮಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಘಟನೆಗಳು ಜೋಡಣೆ ಆಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧರಿದ್ರು, ಒಂದು ಕೂಡ 144 ನೀವು ಲಾಗು ಮಾಡಿದ್ರಿ। ಅಂದ್ರೆ ಜಿಲ್ಲೆನಲ್ಲಿ ಹಿಂದೂ ಸಮಾಜದ ಕಾರ್ಯಕ್ರಮಗಳು ಆಗಬಾರದು ಅಂತಕ್ಕಂಥ ಒಂದು ಮೇನ್ ರೀಸನ್ ಜಿಲ್ಲಾ ಆಡಳಿತ ಇದೆ ಏನೋ ಅಂತ ನಮಗನಿಸ್ತಾ ಇದೆ। ಅದಕ್ಕೆ ಆಡಳಿತ, ನಮ್ಮ ಜಿಲ್ಲಾ ಆಡಳಿತ ಸರ್ಕಾರಕ್ಕ ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು, ನಿರ್ಬಂಧನೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು। ಇವತ್ತು ತಾವು ನಿರ್ಬಂಧನೆ ಮಾಡಿ ಮತ್ತೆ ನಮಗೆ ಹೆಚ್ಚು ರೀತಿಯಿಂದ ಶಕ್ತಿಯನ್ನ ಕೊಟ್ಟಿದ್ದೀರಿ। ನಮ್ಮ ಕಾರ್ಯಕ್ರಮಗಳನ್ನು, ಹಿಂದೂ ಕಾರ್ಯಕ್ರಮಗಳನ್ನು ನಿರ್ಬಂಧನೆ ಮಾಡಿ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನು ಹೆಚ್ಚಿನ ಮಟ್ಟ ಶಕ್ತಿಯನ್ನು ಕೊಟ್ಟಿದ್ದೀರಿ। ಇನ್ನು ಇದಕ್ಕೆ ದೊಡ್ಡದಂತ ಬಹಿರಂಗ ಸಭೆಯನ್ನು ಮಾಡಲಿಕ್ಕೆ ನಮ್ಮನ್ನು ಪುಷ್ಟಿ ಕೊಡ್ತಾ ಇದ್ದೀರಿ। ಇವತ್ತು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸಬಾರ್ದ, ಹಿಂದೂ ಹಕ್ಕು ಮತ್ತು ಅಧಿಕಾರದ ಬಗ್ಗೆ ನಮ್ಮ ಜನರಿಗೆ ತಿಳಿಸಬಾರ್ದ, ಹಿಂದೂಗಳ ಮೇಲೆ ಆಗ್ತಕ್ಕಂಥ ಅನ್ಯಾಯ ಬಗ್ಗೆ ನಾವು ನಮ್ಮ ಜನರಿಗೆ ತಿಳಿಸಬಾರ್ದ, ಅನೇಕ ವಿಷಯಗಳ ಕುರಿತು ಈ ಒಂದು 8ನೇ ತಾರೀಕು ಸಭೆ ಆಯೋಜನೆ ಆಗಿತ್ತು। ಈ ಸಭೆ ನಿರ್ಬಂಧನೆ ಮಾಡಿ ಇದು ಎಷ್ಟು ಮಟ್ಟಿಗೆ ಸರಿ ಅದ? ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮಾಡ್ತೀವಿ ನಾವು ಅಂತ ಅವ್ರು ಹೇಳ್ತಾರೆ। ಯಾಕಂದ್ರೆ ಕಾಜಲ್ ಹಿಂದೂಸ್ತಾನಿ ಅವರು ಗುಜರಾತ್ನಾಗ ರಾಮನವಮಿ ಪ್ರೋಗ್ರಾಮ್ ದಾಗ ಮಾತಾಡ್ಬೇಕಾದ್ರೆ ಕಲ್ಲು ತೂರಾಟ ಆಯ್ತು, ಅನೇಕ ಜನರ ಮೇಲೆ ಗಾಯ ಆಯ್ತು ಅಂತ ಹೇಳ್ತಿದ್ದಾರೆ।
ಇದು ಯಾವ್ದು ಆಗ್ಬಾರ್ದು ಮುಂಜಾಗ್ರತಾ ಕ್ರಮ ತಗೋತೀವಿ, ಯಾರು ಸತ್ತರು ಯಾರು ಹೊಣೆ ಅಂತ ಅವರು ಪೊಲೀಸರು ಮಾತಾಡಿದ್ರು. ನಾವು ಮೊನ್ನೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೇಳಿದ್ವಿ. ನಾವು ಮೊನ್ನೆ ಒಂದು ಮನವಿ ಪತ್ರ ಕೊಳ್ಳೋಕೆ ಹೋಗಿದ್ವಿ ಎಸ್ ಪಿ ಅವ್ರಿಗೆ, ಸತ್ತೂರು ಯಾರು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೇಳಿದ್ರಿ ಮಾಧ್ಯಮದವರು. ಕೆಂಪೇನವರೇ ಈ ಲೆಟರ್ ನಿಮ್ದಿದೆ, ಇಲ್ಲಿ ಏನಾದ್ರೂ ಸಮಸ್ಯೆ ಗಲಾಟೆ ಆದ್ರೆ ನೀವೇ ಜವಾಬ್ದಾರಿ ಇರ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಎಸ್ ಪಿ ಅವರು, ಡಿವೈಎಸ್ಪಿ ಅವರು. ಯಾರ ಕಾರ್ಯಕ್ರಮ ಮಾಡ್ತಾರೆ ಅವ್ರ ಜವಾಬ್ದಾರಿ ಆಗಿರ್ತಾರೆ. ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೋಸ್ಕರ ನಾವು ಮಾಡಿದೀವಿ. ಇಲ್ಲ ಅಂದ್ರೆ ಅರ್ಥ ಏನಾಗ್ತದ ಅಂತಂದ್ರ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಹಿಂದೂ ಸಮಾಜ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಸ್ಟೇಟ್ಮೆಂಟ್ ನಾವು ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನೇ ಹಿಂದೂ ಸಮಾಜ ಅಂತ ಇವತ್ತು ಐಡೆಂಟಿಫೈಡ್ ಮಾಡಿ ನಿರ್ಬಂಧನೆ ಮಾಡಿದ್ದಾರೆ. ಇದು ಒಂದು ಖಂಡಿಸ್ಲಾಕೆ ಒಂದು ಪತ್ರಿಕಾಗೋಷ್ಠಿ ಕರೆದಿವಲ್ಲ ನಾವು. ಅಲ್ಲ, ಅವ್ರನ್ನ ಆಲ್ರೆಡಿ ಶಿವಮೊಗ್ಗ, ಮಂಡ್ಯ, ಉಡುಪಿಯಿಂದ ನಿರ್ಬಂಧ ಮಾಡಿದ್ದಾರೆ. ಈಗ ಆಲ್ರೆಡಿ ನ್ಯಾಯಾಲಯಕ್ಕೆ ಹೋಗಿದ್ರಿ ನೀವು? ಈಗ ನ್ಯಾಯಾಲಯಕ್ಕೆ ಹೋಗಿವಿ, ನಿನ್ನೆ ಕೂಡ ಫೈಲ್ ಆಗಿದೆ. ಇದ್ರ ಬಗ್ಗೆ ನಮಗ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ. ಮತ್ತೆ ಇನ್ನೂ ಇದ್ರಷ್ಟೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಿಂದೂ ಸಮಾಜದ ವತಿಯಿಂದ ನಾವು ಕೊಡ್ತೀವಿ ಅಂತ ಮಾತನ್ನು ಹೇಳ್ತೀವಿ.